Hi, hello, namaste. Welcome back to Start Smart by Maitri Academy YouTube channel. ಇವತ್ತಿನ ಕ್ಲಾಸಲ್ಲಿ ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ ಒಂದು ಟಾಪಿಕಲ್ಲಿ ನಾವು ತಗೊಳ್ತಾ ಇರೋದು ಟೈಮ್ ಆ್ಯಂಡ್ ವರ್ಕ್ ಅನ್ನೋ ಒಂದು ಸಬ್ ಟಾಪಿಕ್ಕು. ಸೊ ಟೈಮ್ ಆ್ಯಂಡ್ ವರ್ಕ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಈಗ ರೀಸೆಂಟಾಗಿ ಕಾಲ್ ಆಗಿರುವಂತಹ NTPC ಆಗಿರ್ಬೋದು ಆ್ಯಂಡ್ ಅದೇ ಗ್ರೂಪ್ ಡಿ ಎಕ್ಸಾಮ್ ಕಾಲ್ ಮಾಡಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಆ ಎರಡೂ ಎಕ್ಸಾಮ್ಗೂ ಕೂಡ ಈ ಟೈಮ್ ಆ್ಯಂಡ್ ವರ್ಕ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಆ್ಯಂಡ್ ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮ್ಸ್ ತಗೊಳ್ತೀರಾ ನೆಕ್ಸ್ಟು ಅದಕ್ಕೂ ಕೂಡ ಟೈಮ್ ಆ್ಯಂಡ್ ವರ್ಕ್ ಬೇಸ್ ಮೇಲೆ 2 ಕ್ವೆಶನ್ಸನ್ನು ಮಸ್ಟ್ ಅಂಡ್ ಶುಡ್ ಕೇಳ್ತಾರೆ. ಆ್ಯಂಡ್ ಈಗ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಕಾಲ್ ಮಾಡಿರುವಂತಹ PGCET ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಯಾರ್ಯಾರು ಆ ಎಂಟ್ರೆನ್ಸ್ ಎಕ್ಸಾಮನ್ನು ತಗೊಂಡಿದ್ದಾರೆ ಅವ್ರಿಗೂ ಕೂಡ ಈ ಟೈಮ್ ಆ್ಯಂಡ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟು. ಸೊ ಇವತ್ತಿನ ಕ್ಲಾಸಲ್ಲಿ ಟೈಮ್ ಆ್ಯಂಡ್ ವರ್ಕಲ್ಲಿ ಯಾವ್ಯಾವ ಶಾರ್ಟ್ಕಟ್ಸ್ ಮತ್ತು ಟ್ರಿಕ್ಸನ್ನು ನಾವು ಯೂಸ್ ಮಾಡ್ಬೋದು, ಸೊ ಎಷ್ಟು ಈಸಿಯಾಗಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಅದನ್ನು 1 by 1 ಕಾನ್ಸೆಪ್ಟ್ಸನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಕ್ವೆಶನ್ ಬಂದು A can do a piece of work in 8 days and B can do it in 10 days separately. How many days would it take for both A and B to finish the same work together? ಸೊ ಕನ್ನಡದಲ್ಲೂ ಕೂಡ ನಾನು ಆ ಕ್ವೆಶನ್ಸನ್ನು ಕೊಟ್ಟಿದ್ದೀನಿ. A 8 ದಿನಗಳಲ್ಲಿ ಒಂದು ಕೆಲಸನ ಮಾಡ್ಬೋದು ಮತ್ತು B 10 ದಿನಗಳಲ್ಲಿ ಅದನ್ನು ಮಾಡ್ಬೋದು. A ಮತ್ತು B ಇಬ್ಬರು ಒಟ್ಟಿಗೆ ಅದೇ ಕೆಲಸವನ್ನು ಮಾಡಲು ಎಷ್ಟು ದಿನಗಳು ಬೇಕು? ಸೊ ಸೆಪ್ರೇಟ್ ಅವ್ರ ಕೇಪಬಿಲಿಟಿ ಕೊಟ್ಟಿದ್ದಾರೆ. ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಅವರು ಎಷ್ಟು ದಿನದಲ್ಲಿ ಆ ಒಂದು ಕೆಲಸನ ಮುಗಿಸ್ಬೋದು, ಆ ಥರ ರೀತಿ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ ಟೈಮ್ ಆ್ಯಂಡ್ ವರ್ಕ್. ಸೊ ಫಸ್ಟು ನಾವು ಅವ್ರು ಏನು ಕೊಟ್ಟಿದ್ದಾರೆ ಆ ಇನ್ಫಾರ್ಮೇಷನ್ಸನ್ನು ಬರ್ಕೊಳ್ತಾ ಹೋಗೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ? ಎ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ? 8 ಡೇಸಲ್ಲಿ ಕೆಲಸ ಮಾಡ್ತಾರೆ. ಸೊ ಬಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು? 10 ಡೇಸಲ್ಲಿ ಆ ಕೆಲಸನ ಕಂಪ್ಲೀಟ್ ಮಾಡ್ಬೋದು. ಸೊ ಈ ರೀತಿ ಇನ್ಫಾರ್ಮೇಷನ್ ಬರ್ಕೊಂಡಾದ್ಮೇಲೆ ಈ 8 ಮತ್ತು 10 ಏನಿದೆ ಅದಕ್ಕೆ LCM ಅನ್ನು ಐಡೆಂಟಿಫೈ ಮಾಡ್ತಾ ಹೋಗೋಣ. 8 ಮತ್ತು 10 LCM ಫೈಂಡ್ ಔಟ್ ಮಾಡೋದು ಗೊತ್ತಿದೆ ಅಲ್ವಾ? 2 ಇಂದ ಇದನ್ನು ಡಿವೈಡ್ ಮಾಡಿ. 2 4s are 8, 2 5s are 10. ನೆಕ್ಸ್ಟ್ 4 ಮತ್ತು 5 ಇರೋದ್ರಿಂದ ಕಾಮನ್ ಆಗಿ ಯಾವುದರಿಂದನೂ ಡಿವೈಡ್ ಆಗಲ್ಲ. ಸೊ ಏನು ಬಂದಿದೆ ಈ ಎರಡೂ ನಂಬರನ್ನು ಮಲ್ಟಿಪ್ಲೈ ಮಾಡಿ. 2 into 4 into 5. 5 4s are 20, 22s are ಎಷ್ಟು ಬರುತ್ತೆ? 40 ಬರುತ್ತೆ. 22s are 40. ಸೊ LCM ಏನಾಯ್ತು ಇಲ್ಲಿ ನಿಮಗೆ? 40 ಆಯಿತು. ಸೊ ಈಗ A 8 ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ ಇದೆ ಅಲ್ವಾ? ಸೊ 8ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 40 ಬರುತ್ತೆ? 8ಗೆ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 40 ಬರುತ್ತೆ? 5 ಅಲ್ವಾ? 8 5s are 40. 10ಗೆ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ 40 ಬರುತ್ತೆ? 4 ಮಲ್ಟಿಪ್ಲೈ ಮಾಡಿದ್ರೆ 40 ಬರುತ್ತೆ. ಈ 5 ಮತ್ತು 4 ಅನ್ನೋದೇನಿದೆ ಅದು ಕೇಪಬಿಲಿಟಿ ಆಫ್ A ಆ್ಯಂಡ್ B. ಸೊ ಈಗ ಇದನ್ನ ಇನ್ನೂ ಸಿಂಪಲ್ ಆಗಿ ಅಂದರೆ ನಿಮ್ಮ ಹತ್ರ ಟೋಟಲ್ ಎಷ್ಟು ಆ್ಯಪಲ್ಸ್ ಇದೆ ಅಂತ ಅನ್ಕೊಳ್ಳಿ. ಆ್ಯಪಲ್ ಇದನ್ನ 40 ಆ್ಯಪಲ್ಸ್ ಇದೆ. ಓಕೆ, ಈ 40 ಆ್ಯಪಲ್ಸನ್ನ ತಿನ್ನೋದಕ್ಕೆ ಕೆಲಸ ಕೊಡ್ತಾರೆ. ಎ ಈ 40 ಆ್ಯಪಲ್ನ ತಿನ್ನಬೇಕು. ಸೊ ಏದು ಒಂದು ದಿನಕ್ಕೆ ಎಷ್ಟು ಆ್ಯಪಲನ್ನು ತಿನ್ಬೋದು? ಅವ್ನ ಕೇಪಬಿಲಿಟಿ ಇದು. ಒಂದು ದಿನಕ್ಕೆ ಎ ಅನ್ನೋನು 5 ಆ್ಯಪಲ್ ಮಾತ್ರ ತಿನ್ನೋದಕ್ಕಾಗತ್ತೆ. ಈ 5 ಮತ್ತು 4 ಅನ್ನೋದೇನೋ ಅವ್ರ ಕೇಪಬಿಲಿಟಿ, ಕೆಪಾಸಿಟಿ ಎಷ್ಟು, ಒಂದು ದಿನಕ್ಕೆ ಎಷ್ಟು ಆ್ಯಪಲ್ ತಿನ್ಬೋದು ಅಂತ. ಸೊ ಎ ಒಂದು ದಿನಕ್ಕೆ 5 ಆ್ಯಪಲ್ ತಿಂದರೆ 40 ಆ್ಯಪಲನ್ನು ತಿನ್ನೋದಕ್ಕೆ ಅವ್ನಿಗೆ ಎಷ್ಟು ದಿನ ಬೇಕು? 8 ದಿನ ಬೇಕು. ಸೊ ಅದೇ ಥರ ಬಿ ಒಂದು ದಿನಕ್ಕೆ 4 ಆ್ಯಪಲನ್ನು ತಿಂದರೆ 40 ಆ್ಯಪಲ್ ತಿನ್ನೋದಕ್ಕೆ ಅವ್ನಿಗೆ ಎಷ್ಟು ದಿನ ಬೇಕಾಗುತ್ತೆ? 10 ದಿನ ಬೇಕು. ಈ ಥರ ಕಾನ್ಸೆಪ್ಟ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಗ ನಿಮಗೆ ಈ ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಎ ಕೇಪಬಿಲಿಟಿ ಎಷ್ಟು ಒಂದು ದಿನಕ್ಕೆ? 5. ಬಿ ಕೇಪಬಿಲಿಟಿ ಎಷ್ಟು ಒಂದು ದಿನಕ್ಕೆ? 4. ಅವ್ರು ಕೇಳಿರೋದು ನಮಗೆ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ. ಸೊ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎ ಕೇಪಬಿಲಿಟಿ ಎಷ್ಟು ಇಲ್ಲಿ? 5 ಆ್ಯಪಲ್ ಅಲ್ವಾ? ಬಿ ಕೇಪಬಿಲಿಟಿ ಎಷ್ಟು? 4 ಆ್ಯಪಲ್. ಹಾಗಾದರೆ ಅವರು ಒಟ್ಟಿಗೆ ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ 9 ಆ್ಯಪಲ್ಸನ್ನು ತಿನ್ಬೋದು. 9 ಆ್ಯಪಲ್ಸನ್ನು ಪರ್ ಡೇಗೆ ಅವರು ತಿನ್ಬೋದು ಒಂದು ದಿನಕ್ಕೆ ಅಲ್ವಾ? ಸೊ ಟೋಟಲ್ ಎಷ್ಟು ಆ್ಯಪಲ್ ಇದೆ? ಹಾಗಾದರೆ 40 ಆ್ಯಪಲ್ ಇದೆ. ಒಂದು ದಿನಕ್ಕೆ ಎಷ್ಟು ತಿಂತಾರೆ ಅವರು? 9. ಅದನ್ನು ಕೆಳಗೆ ಬರೀರಿ. ಸೊ ಅವ್ರು ಕೇಳಿರೋದು 40 ಆ್ಯಪಲನ್ನು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ತಿಂತಾರೆ? ಹಾಗಾದರೆ 40 by 9 days. ಇದೇನು ಸಿಂಪ್ಲಿಫಿಕೇಶನ್ ಬೇಕಾಗಿಲ್ಲ, ಬಿಕಾಸ್ ಅವ್ರ ಆನ್ಸರನ್ನು ಅದೇ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಅಲ್ವಾ? 40 by
9 ಡೇಸ್. ಎಸ್, ಅರ್ಥ ಆಗಿದೆ ಅಲ್ವಾ ಈ ಕಾನ್ಸೆಪ್ಟ್? ಈ ಆಪಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಳ್ಳಿ, ಆಗ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್, if a work is done in 8 days by 18 peoples, in how many days will 6 people complete the same work ಅಂತ ಕೇಳಿದ್ದಾರೆ. ಒಂದು ಕೆಲಸನ 18 ಜನರು 8 ದಿನಗಳಲ್ಲಿ ಮಾಡ್ತಾರೆ. 6 ಜನರು ಅದೇ ಕೆಲಸನ ಎಷ್ಟು ದಿನ ಬೇಕಾಗುತ್ತೆ? ನಾನು 8 ಜನ ತಗೊಳ್ಳಲ್ಲ, 6 ಜನ ತಗೊಳ್ತೀನಿ. ಹಾಗಾದ್ರೆ 6 ಜನರು ಆ ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತಾರೆ? ಸೊ ಇಲ್ಲಿ ಜನ ಮತ್ತೆ ದಿನ ಕಾನ್ಸೆಪ್ಟ್ ಅಲ್ಲಿ ಇದೆ, ಅದನ್ನ ನೆನ್ಪಿಟ್ಕೋಬೇಕು. ಎಷ್ಟು ಜನ ಎಷ್ಟು ದಿನ ಆ ತರ ಏನಾದ್ರೂ ಕೇಳಿದ್ರೆ ನೀವು ಜಸ್ಟ್ ಈ ತರ ಬರ್ಕೊಳ್ಳಿ ಅಷ್ಟೇ. ಎಷ್ಟು ಜನ ಎಷ್ಟು ದಿನ, ಇಲ್ಲೂ ಅದೇ ತರ ಬರುತ್ತೆ. ಎಷ್ಟು ಜನ ಎಷ್ಟು ದಿನ, ಈ ಕಾನ್ಸೆಪ್ಟ್ ಜನ ಮತ್ತೆ ದಿನ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂದ್ರೆ ಜಸ್ಟ್ ಇಷ್ಟೇ. ಫಸ್ಟ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ದಾರೆ, 18 ಮೆಂಬರ್ಸ್ ಅಲ್ಲ. ಎಷ್ಟು ದಿನ ಕೆಲಸ ಮಾಡಿದ್ದಾರೆ? 8. ನೆಕ್ಸ್ಟ್ ಎಷ್ಟು ಜನ ತಗೊಂಡಿದ್ದಾರೆ? 6. ನೆಕ್ಸ್ಟ್ ಏನಿದೆ, ಎಷ್ಟು ದಿನ ಅಂತ ನಾವು ಕಂಡುಹಿಡಿಬೇಕು. ಸೊ ನಮ್ಗೆ ಗೊತ್ತಿಲ್ಲ ಈ ವ್ಯಾಲ್ಯೂ. ಸೊ ಕೆನ್ ಐ ರೈಟ್ ದಿಸ್ ಒನ್? ಎಕ್ಸ್ ಅನ್ನೋದನ್ನ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನನಗೆ ಎಕ್ಸ್ ಬೇಕಾಗಿದೆ. ಸೊ 18 into 8, ಈ 6 ನ ಈ ಕಡೆ ಕಳಿಸಿದ್ರೆ by 6 ಆಗತ್ತಲ್ವಾ? 6 1s 6 3s 8 3s ಎಷ್ಟಾಯ್ತು? 24. ಹಾಗಾದ್ರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ? 24. 6 ಜನನ ತಗೊಂಡ್ರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ? 24 ಡೇಸ್ ಅಲ್ಲಿ ಆ ಕೆಲಸನ ಅವರು ಕಂಪ್ಲೀಟ್ ಮಾಡ್ತಾರೆ. ಇಲ್ಲೇ ಕ್ಯಾನ್ಸಲ್, ಇದಿಷ್ಟು ಸ್ಟೆಪ್ಸ್ ಎಲ್ಲ ಬರೆಯುತ್ತಾ ಕೂತ್ಕೋಬೇಡಿ. ಇದಿಷ್ಟು ಸ್ಟೆಪ್ಸ್ ಅನ್ನೆಸೆಸರಿ, ಇಲ್ಲೇ ಕ್ಯಾನ್ಸಲ್ ಮಾಡ್ಕೋಬೇಕು ನೀವು. 6 1s 6 3s 8 3s 24. ಇಷ್ಟು ಈಸಿಯಾಗಿ ನೀವು ಎಕ್ಸಾಮ್ ಅಲ್ಲಿ ಫಾಸ್ಟ್ ಆಗಿ ಟೈಮ್ ಸೇವ್ ಮಾಡ್ತಾ ಹೋಗ್ಬೇಕು. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. 8 workers dig a well in 6 days. How many days would it take a dig a well if 12 people were hired to do the same thing? 8 ಕಾರ್ಮಿಕರು 6 ದಿನಗಳಲ್ಲಿ ಒಂದು ಬಾವಿನ ಅಗಿತಾರೆ. ಅದೇ ಕೆಲಸ ಮಾಡಲು 12 ಜನ ನೇಮಿಸ್ಕೊಂಡ್ರೆ ಜನರು ಎಷ್ಟು ದಿನಗಳಲ್ಲಿ ಆ ಬಾವಿನ ಅಗಿಬಹುದು? ಸೇಮ್ ಜನ ದಿನ ಕಾನ್ಸೆಪ್ಟ್ ಅಲ್ಲೇ ಇದೆ ಅಲ್ವಾ? ಸೊ ಎಷ್ಟು ಜನ, ಜನ ಇಂಟು ದಿನ, ಜನ ಇಂಟು ದಿನ, ಇದು ಗೊತ್ತಿದ್ರೆ ಸಾಕು. ಎಷ್ಟು ಜನ? 8 ಜನ. ಎಷ್ಟು ದಿನ? 6 ದಿನ ಅಲ್ವಾ? ಎಷ್ಟು ಜನ? 8 ಜನ. ಎಷ್ಟು ದಿನ? 6 ದಿನ. ನೆಕ್ಸ್ಟ್ ಎಷ್ಟು ಜನ ಹೇಳಿದ್ದಾರೆ? 12 ಜನ ತಗೊಳ್ತೀನಿ ನಾನು. ಹಾಗಾದ್ರೆ ಎಷ್ಟು ದಿನದಲ್ಲಿ? ಸೊ ಇದು ಕ್ವೆಶನ್ ಮಾರ್ಕ್. ಇಲ್ಲೇ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡೋಣ. 6 1s 6 2s 2 1s 2 4s. ಹಾಗಾದ್ರೆ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋ ವ್ಯಾಲ್ಯೂ ಏನು? x equal to ಎಷ್ಟು ಬರುತ್ತೆ? 4. ಆಪ್ಷನ್ C is the right answer for this question. Okay. Next, easy ಇದೆ ಅಲ್ವಾ ಜನ ದಿನ ಕಾನ್ಸೆಪ್ಟ್? ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವೆಶನ್, in 40 days 12 people will construct a road. How many days it take 30 people to construct the same road? 40 ದಿನದಲ್ಲಿ 12 ಜನರು ಒಂದು ರಸ್ತೆನ ಮಾಡ್ಬೋದು. ಅದೇ ರಸ್ತೆ ನಿರ್ಮಿಸಕ್ಕೆ 30 ಜನ ಎಷ್ಟು ದಿನ ತಗೊಳ್ತಾರೆ ಹಾಗಾದ್ರೆ ಅಂತ ಕೇಳಿದ್ದಾರೆ. ಸೊ ಸೇಮ್ ಜನ ದಿನ ಕಾನ್ಸೆಪ್ಟ್ಸೇ, ಇನ್ನೇನು ಇಲ್ಲ ಇಲ್ಲಿ. ಎಷ್ಟು ದಿನ? 40. ಎಷ್ಟು ಜನ? 12. ನೆಕ್ಸ್ಟ್ ಎಷ್ಟು ಜನ ತಗೊಂಡಿದ್ದಾರೆ? 30. ನಾವು ಕಂಡುಹಿಡಿಬೇಕಾಗಿರೋದು ಎಷ್ಟು ದಿನ. ಸೊ ಇಲ್ಲೊಂದು 0 ಕ್ಯಾನ್ಸಲ್, ಈಕ್ವಲ್ ಇರೋದ್ರಿಂದ ಇಲ್ಲಿ 3 1s 3 4s 4 4s ಎಷ್ಟು? 16. ಎಷ್ಟು ಈಸಿಯಾಗಿ ಬಂತು ನೋಡಿ ಆನ್ಸರ್, ಎಷ್ಟು ಈಸಿಯಾಗಿ ಬಂತಲ್ವಾ? ಸೊ ಈ ರೀತಿ ಶಾರ್ಟ್ ಟ್ರಿಕ್ಸ್ ನ ನೀವು ನೋಡ್ತಾ ಹೋಗ್ಬೇಕು. ಈಸಿಯಾಗಿ ಟೈಮ್ ಸೇವ್ ಮಾಡೋದನ್ನ ನೋಡ್ಬೇಕು. ಇಲ್ಲಿ ಟೈಮ್ ಸೇವ್ ಮಾಡಿದ್ರೆ ಡಿಫಿಕಲ್ಟ್ ಯಾವ ಕ್ವೆಶನ್ಸ್ ಇರುತ್ತೆ ಅದಕ್ಕೆ ನೀವು ಟೈಮ್ ಅನ್ನ ಕೊಡ್ಬೋದಲ್ವಾ? ಯಾ, ನೆಕ್ಸ್ಟ್ ಕ್ವೆಶನ್ ಅನ್ನ ಮೂವ್ ಆಗೋಣ. ನೆಕ್ಸ್ಟ್, A can do a piece of work in 25 days. A can do a piece of work in 25 days and B can do the same work in 30 days. They work together for 5 days. How much of work is left? A 25 ದಿನಗಳಲ್ಲಿ ಕೆಲಸ ಮಾಡಬಹುದು. B ಎಷ್ಟು? 30 ದಿನಗಳಲ್ಲಿ ಅದೇ ಕೆಲಸ ಮಾಡಬಹುದು. ಅವರು 5 ದಿನಗಳವರೆಗೆ ಒಟ್ಟಿಗೆ ಕೆಲಸ ಮಾಡ್ತಾರೆ, ಆಯ್ತಾ? ಅದಾದ್ಮೇಲೆ ಕೆಲಸ ಬಿಟ್ಬಿಡ್ತಾರೆ. ಉಳ್ಕೊಳ್ಳೋ ಕೆಲಸ ಎಷ್ಟು? ಅರ್ಧಂಪರ್ಧ ಮಾಡ್ಬಿಟ್ಟು ಬಿಟ್ಟು ಹೋಗ್ತಾರೆ ಗೊತ್ತಾ? ಆ ತರ ಉಳ್ಕೊಳ್ಳೋ ಕೆಲಸ ಎಷ್ಟಾಗಿರುತ್ತೆ? ಹಾಗಾದ್ರೆ ಇನ್ನೆಷ್ಟು ಕೆಲಸ ಉಳ್ಕೊಂಡಿದೆ ಅನ್ನೋದನ್ನ ನಾವು ಇಲ್ಲಿ
ಕಂಡುಹಿಡಿತಾ ಹೋಗ್ಬೇಕು. ಓಕೆ, ಸೊ ಎ ಕೇಪಬಿಲಿಟಿ ಫಸ್ಟ್ ಪ್ರಾಬ್ಲಮ್ ಮಾಡೋದ್ನಲ್ಲ ಆ ಥರ ಎ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಕೆಲಸನ 25 ದಿನ. ಸೊ ಬಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ 30 ಡೇಸ್ ಅಲ್ಲಿ ಕಂಪ್ಲೀಟ್ ಅಲ್ವಾ. ಸೊ ಇದಕ್ಕೆ ಎಲ್ ಸಿ ಎಂ ತಗೊಳ್ಳಿ, ಎಲ್ ಸಿ ಎಂ ಕಂಡುಹಿಡಿಯಿರಿ. 25 30 5 ಇಂದ ಮಾಡಿ, 5 5s 5 6s. ಓಕೆ, ಯಾ ಈಗ ಹಾಗಾದ್ರೆ 6 5s ಎಷ್ಟು 30, 30 ಇಂಟು 5 ಎಷ್ಟು ಬರುತ್ತೆ 150. ಸೊ ಹಾಗಾದ್ರೆ ಎಲ್ ಸಿ ಎಂ ಎಷ್ಟು ಇಲ್ಲಿ 150 ಬರುತ್ತೆ. ಸೊ ಇಲ್ಲಿ 150 ಬರ್ಬೇಕಂದ್ರೆ 25ಗೆ ಯಾವ ನಂಬರನ್ನ ಮಲ್ಟಿಪ್ಲೈ ಮಾಡ್ತೀರಾ 6, 30ಗೆ ಯಾವ ನಂಬರನ್ನ ಮಲ್ಟಿಪ್ಲೈ ಮಾಡ್ತೀರಾ 5. ಸೊ ನಾನು ಆಲ್ರೆಡಿ ಹೇಳ್ದಾಗೆ ನೀವು ತಿಳ್ಕೊಬೇಕಾಗಿರೋದು ನಿಮ್ಮ ಹತ್ರ 150 ಆಪಲ್ಸ್ ಇದೆ. ಸೊ ಎದು ಕೇಪಬಿಲಿಟಿ ಎಷ್ಟು 6, ಬಿದು ಕೇಪಬಿಲಿಟಿ ಎಷ್ಟು 5. ಸೊ ಅವರಿಬ್ರು ಕೇಪಬಿಲಿಟಿ ಒಟ್ಟಿಗೆ ತಗೊಳ್ಳಿ, ಎ ಪ್ಲಸ್ ಬಿ ಒಟ್ಟಿಗೆ ಕೇಪಬಿಲಿಟಿ 6 + 5 ಎಷ್ಟಾಯ್ತು ಕೇಪಬಿಲಿಟಿ ಅವರಿಬ್ಬರದು ಒಟ್ಟಿಗೆ ತಗೊಂಡ್ರೆ 11 ಪರ್ ಡೇ 11 ಆಯ್ತು. ಎಷ್ಟು ದಿನ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ 5 ದಿನ 5 days ಇಂಟು 11. ಸೊ ಎಷ್ಟನ್ನ ಕಂಪ್ಲೀಟ್ ಮಾಡ್ತಾರೆ 55 ಆಪಲ್ ಅಷ್ಟು ಕಂಪ್ಲೀಟ್ ಮಾಡ್ತಾರೆ. ಸೊ ನಿಮ್ಮ ಹತ್ರ ಟೋಟಲ್ ಇರೋದೆಷ್ಟು 150, ಟೋಟಲ್ ಇರೋದೆಷ್ಟು 150, 55 ಕಂಪ್ಲೀಟ್ ಮಾಡ್ತಾರೆ. ರಿಮೈನಿಂಗ್ ಉಳ್ಕೊಂಡಿದ್ದೆಷ್ಟು ಹಾಗಾದ್ರೆ ಇದರಲ್ಲಿ ಮೈನಸ್ ಮಾಡಿ, 150 ಆಪಲ್ ಅಲ್ಲಿ 55 ಆಪಲ್ ಅಷ್ಟು ತಿನ್ ಮುಗಿಸಿದ್ದಾರೆ, ಉಳ್ಕೊಂಡಿದ್ದೆಷ್ಟು 95. ಸೊ ಉಳ್ಕೊಂಡಿರೋದನ್ನೇ ಕೇಳಿದ್ದಾರೆ 95. ಸೊ ಆನ್ಸರ್ ಹೇಗ್ ಬರಿಬೇಕು ಇದಕ್ಕೆ ನೀವು ಟೋಟಲ್ ಎಷ್ಟು ಆಪಲ್ ಇತ್ತು 150 ಆಪಲ್ ಇತ್ತು, ಎಷ್ಟು ಉಳ್ಕೊಂಡಿದೆ 95 ಆಪಲ್ ಉಳ್ಕೊಂಡಿದೆ. ಇದನ್ನ ಸಿಂಪ್ಲಿಫೈ ಮಾಡಿ 5 ಇಂದ ಸಿಂಪ್ಲಿಫೈ ಮಾಡಿ. 5 1s 45, 5 9s 45, 150 ಇದೆ, 5 3s 50, 30 ಇಲ್ಲಿ 0 ಇದೆ. ಸೊ ಹಾಗಾದ್ರೆ ಉಳ್ಕೊಂಡಿರೋ ಕೆಲಸ ಎಷ್ಟು 19/30. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಎಷ್ಟು ದಿನ ಕೆಲಸ ಮಾಡಿದ್ರು, ಎಷ್ಟು ಆಪಲ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಆಗ ನಿಮ್ಗೆ ಈಸಿಯಾಗಿ ಕ್ವೆಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, next, A can do a piece of work in 20 days and B in 10 days. How many days with both take together to complete the work? ಇದು ಈಸಿ ಕ್ವೆಶನ್ ಅಲ್ವಾ. ಎ ಕೇಪಬಿಲಿಟಿ ಕೊಟ್ಟಿದ್ದಾರೆ, ಬಿ ಕೇಪಬಿಲಿಟಿ ಕೊಟ್ಟಿದ್ದಾರೆ. ಸೊ ಅವರಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಆ ಕೆಲಸನ ಮುಗಿಸ್ತಾರೆ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಎ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಎ 20 ದಿನ, ಬಿ ಎಷ್ಟು ದಿನ 10 ದಿನ ಅಲ್ವಾ. ಇದೆರಡಕ್ಕೂ ಎಲ್ ಸಿ ಎಂ ಅನ್ನ ತಗೊಳ್ಳಿ. ಎರಡಕ್ಕೂ 10 ಇಂದಾನೆ 2 ಹೋದಾಗ ಡೈರೆಕ್ಟ್ ಆಗಿ 20 ಅಂತ ಬರಿಬೋದು. ಇದರಿಂದ ಇದು ಡಿವೈಡ್ ಆಗುತ್ತೆ ಅಂದ್ರೆ ಬಿಗ್ಗರ್ ಒನ್ ಏನಿರುತ್ತೆ ಅದನ್ನ ಡೈರೆಕ್ಟ್. ಇದು ನೀವು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಜಸ್ಟ್ ಹೀಗೆ ಬರ್ಕೊಂಡು ಮಾಡಿ. 10 2s 10 1s 10 into 2 2 into 1 ಎಷ್ಟು ಬರುತ್ತೆ ಅಗೇನ್ 20ನೇ ಬರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ 10 ಇಂದ ಈ 20 ಡೈರೆಕ್ಟ್ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ 10 1s 10 2s ಬಿಗ್ಗರ್ ಒನ್ ಇದಾಗಿರೋದ್ರಿಂದ ಡೈರೆಕ್ಟ್ ಆಗಿ ಅದನ್ನೇ ನೀವು ಎಲ್ ಸಿ ಎಂ ಅಂತ ಬರ್ಕೋಬಹುದು. ಸೊ 20ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ 1, 10ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ 2. ಟೋಟಲ್ ಎಷ್ಟು ಆಪಲ್ ಇದೆ 20 ಆಪಲ್. ಎ ಒಂದ್ ದಿನಕ್ಕೆ ಎಷ್ಟು ಆಪಲ್ ತಿಂತಾನೆ ಕೇಪಬಿಲಿಟಿ 1, ಬಿ ಎಷ್ಟು ಆಪಲ್ ತಿನ್ಬೋದು 2. ಅದಕ್ಕೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು 10 ಡೇಸ್ ಅಲ್ಲಿ ಬಿ ಆ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾನೆ, ಎ 20 ಡೇಸ್ ಅಲ್ಲಿ ಕಂಪ್ಲೀಟ್. ಆಪಲ್ ಕಾನ್ಸೆಪ್ಟ್ ಅಲ್ಲೇ ನೆನ್ಪಿಟ್ಕೊಳ್ಳಿ, ಆಗ ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ. ಸೊ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಸೊ ಎ ಪ್ಲಸ್ ಬಿ, ಎ ಕೇಪಬಿಲಿಟಿ 1, ಬಿ ಕೇಪಬಿಲಿಟಿ 2. ಸೊ ಟೋಟಲಿ ಒಂದ್ ದಿನಕ್ಕೆ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಆಪಲ್ ತಿನ್ಬೋದು ಅವರು 3 ಆಪಲ್ಸ್ ಅನ್ನ ತಿನ್ಬೋದು. ಸೊ ಹಾಗಾದ್ರೆ ಎಷ್ಟು ಆಪಲ್ ಇದೆ ಟೋಟಲ್ 20. ಒಂದ್ ದಿನಕ್ಕೆ ಅವರಿಬ್ರು ಒಟ್ಟಿಗೆ ಎಷ್ಟು ಆಪಲ್ ತಿನ್ಬೋದು 3. ಸೊ ಇಲ್ಲಿ ಆನ್ಸರ್ ಏನಾದ್ರು 20/3 ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಅದೇ ಬರಿಬಹುದು ಫಸ್ಟ್ ಪ್ರಾಬ್ಲಮ್ ತರ. ಬಟ್ ಇಲ್ಲಿ ಆನ್ಸರ್ ಈ ತರ ಕೊಟ್ಟಿದ್ದಾನೆ, ಸಿಂಪ್ಲಿಫೈ ಮಾಡ್ಕೋಬೇಕು ನೀವು. 3 ಇಂದ ಈ 20ನ ಡಿವೈಡ್ ಮಾಡಿ, 3 ಇಂದ 20ನ ಡಿವೈಡ್ ಮಾಡಿ. 3 6s 18 ಅಲ್ವಾ. ಸೊ ಏನ್ ಬರೀತೀರಾ, ಇಲ್ಲಿ ಏನ್ ನಂಬರ್ ಇದೆ ಆ 6ನ ಬರೆದ್ಬಿಟ್ಟು ರಿಮೈಂಡರ್ ಏನ್ ಉಳ್ಕೊಂಡಿದೆ ನಿಮ್ಮ ಹತ್ರ ಆ ರಿಮೈಂಡರ್ ನ ನ್ಯೂಮರೇಟರ್ ಅಲ್ಲಿ ಯಾವ್ದ್ರಿಂದ ಡಿವೈಡ್ ಮಾಡ್ತೀರಾ ಅದನ್ನ ಡಿನಾಮಿನೇಟರ್ ಅಲ್ಲಿ ಬರೆದ್ರೆ ಅದೇ ಆನ್ಸರ್. 6 2/3 days. ಮಿಕ್ಸಡ್ ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾನೆ 6 2/3 days. ಈಸಿ ಇದೆ ಅಲ್ವಾ ಆಪಲ್ ಕಾನ್ಸೆಪ್ಟ್.
ಯಾ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಎ ಬಿ ಅಂಡ್ ಸಿ ಇಲ್ಲಿವರೆಗೂ 2 ಮೆಂಬರ್ಸ್ ಮಾತ್ರ ಮಾಡಿದ್ವಿ, ಈಗ 3 ಮೆಂಬರ್ಸ್. ಎ ಬಿ ಅಂಡ್ ಸಿ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 24, 6 and 12 days ರೆಸ್ಪೆಕ್ಟಿವ್ಲಿ. ಎ ಬಿ ಸಿ ಒಂದು ಕೆಲಸನ 24, 6, 12 ದಿನಗಳಲ್ಲಿ ಮುಗಿಸ್ತಾರೆ. ವರ್ಕಿಂಗ್ ಟುಗೆದರ್ ದೇ ವಿಲ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್. ಹಾಗಾದ್ರೆ 3 ಜನನು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಆ ಕೆಲಸನ ಮುಗಿಸ್ತಾರೆ? ಸೇಮ್ ಅದೇ ಕಾನ್ಸೆಪ್ಟ್, ಆಪಲ್ ಕಾನ್ಸೆಪ್ಟ್ ಅಲ್ಲೇ ಮಾಡೋಣ. ಸೊ ಎ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ಬೋದು? 24. ಬಿ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ಬೋದು? 6. ಸಿ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ಬೋದು? 12. ಸಿ ಎಷ್ಟು ದಿನದಲ್ಲಿ ಕೆಲಸ? 12. ಸೊ ಈಗ ನೀವು ಇಲ್ಲಿ LCM ನ ಬರ್ಕೊಂಡೆಲ್ಲ ಮಾಡೋದ್ ಬದಲು ನಾನು ಪ್ರೀವಿಯಸ್ ಹೇಳ್ದಾಗ ಮಾಡ್ಬೋದಲ್ವಾ? 6 ಇಂದ 2 ಡಿವೈಡ್ ಆಗುತ್ತೆ 12, 6 2s 12, 12 ಇಂದ 24 ಡಿವೈಡ್ ಆಗುತ್ತೆ 12 2s 24. ಇದೆಲ್ಲ ಒಂದೇ ನಂಬರ್ ಇಂದ ಡಿವೈಡ್ ಆಗೋದ್ರಿಂದ ಒಟ್ಟಿಗೆ ಬಿಗ್ಗರ್ ನಂಬರ್ ಅನ್ನು ನಾವು LCM ಅಂತ ಬರ್ಕೋಬಹುದು. ಡೌಟ್ ಆದ್ರೆ ಚೆಕ್ ಮಾಡಿ. ಚೆಕ್ ದಿಸ್ ಒನ್. 6 1s 6 2s 6 4s again 2 1s 2 2s 6 2s 12, 12 2s 24. ಅದನ್ನೇ ಇಲ್ಲಿ ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಸೊ ಒಟ್ಟಿಗೆ ಈಗ ಕೇಪಬಿಲಿಟಿ 24ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 24 1, 6ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 24 4, 12ಗೆ 2. ಇದು ಕೇಪಬಿಲಿಟಿ ಆಫ್ ಎ ಬಿ ಸಿ. ಸೊ ಎ ಬಿ ಸಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಎ ಕೇಪಬಿಲಿಟಿ 1, ಬಿ ಕೇಪಬಿಲಿಟಿ 4, ಸಿ ಕೇಪಬಿಲಿಟಿ 2. ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 7 ಅಲ್ವಾ? ಸೊ ಹಾಗಾದ್ರೆ ಅವ್ರು ಕೊಟ್ಟಿರೋ ಕ್ವೆಶನ್ ಏನು? ಒಟ್ಟಿಗೆ ಕೆಲಸ ಮಾಡಿದ್ರೆ ಈ 24 ಆ್ಯಪಲ್ ಅನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಸೊ ಟೋಟಲ್ ಇರೋದು 24 ಆ್ಯಪಲ್. ಒಂದ್ ದಿನ ಅವ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಆ್ಯಪಲ್ ತಿಂತಾರೆ? 7. 24/7 ಇಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ 7/24 ಕೂಡ ಕೊಟ್ಟಿರ್ತಾರೆ. ಓ ಇದು ನಾನೇ ಏನೋ ಬರ್ದಿರೋ ತಪ್ಪು ಅಂತ ಅಂದ್ಬಿಟ್ಟು ನೀವು 7/24 ಅನ್ನ ಹಾಕ್ಬೇಡಿ, ಇದು ರಾಂಗ್ ಆನ್ಸರ್. ಯಾವಾಗ್ಲೂ ಮೇಲೆ ಟೋಟಲ್ ಆ್ಯಪಲ್ ಒಂದ್ ದಿನಕ್ಕೆ ಎಷ್ಟು ತಿಂತಾರೆ ಅವರು ಅದನ್ನ ಡೌನ್ ಅಲ್ಲಿ ಬರ್ಕೊಳ್ಳಿ. ಈಗ 7 ಇಂದ ಡಿವೈಡ್ ಮಾಡಿ ಅಷ್ಟೇ. 7 24, 7 3s 21 ಅಲ್ವಾ? ರಿಮೈನಿಂಗ್ ಎಷ್ಟು? 3. ನಾನು ಆಲ್ರೆಡಿ ಹೇಳ್ದೆ, ಇಲ್ಲಿ ಏನ್ ಬರ್ದಿರ್ತೀರ ಅದು 3. ರಿಮೈಂಡರ್ ಅನ್ನ ಮೇಲ್ ಬರ್ಕೊಳ್ಳಿ, ಶೇಷ ಅಂತಿರಲ್ಲ ಅದನ್ನ ಯಾವ್ದ್ರಿಂದ ಡಿವೈಡ್ ಮಾಡ್ತೀರಾ ಅದನ್ನ 7 ಕೆಳಗಡೆ ಬರೀರಿ. ಸೊ ಇದು ಆನ್ಸರ್. ಸೊ 3 into 3/7 days. 3 into 3/7 days. ಈಸಿ ಇದೆ ಅಲ್ವಾ? ಎಸ್. ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡ್ತಾ ಹೋಗೋಣ. Ravi can do a piece of work in 12 days and Balu can do it in 18 days. They work together for 2 days and then Ravi leaves. How long will Balu take to finish the remaining work? ಏನ್ ಕೊಟ್ಟಿದ್ದಾರೆ? ರವಿ ಒಂದ್ ಕೆಲ್ಸನ 12 ದಿನ ತಗೋತಾನೆ ಕಂಪ್ಲೀಟ್ ಮಾಡೋದಕ್ಕೆ. ಬಾಲು ಎಷ್ಟು ದಿನ ತಗೋತಾನೆ ಅದೇ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ? 18 ದಿನ ತಗೋತಾನೆ. ಒಬ್ಬೊಬ್ರ ಕೇಪಬಿಲಿಟಿ ಒಂದೊಂದಿರುತ್ತೆ. ಸೊ 18 ದಿನ. ಸಪೋಸ್ ಅವರಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಎಷ್ಟು ದಿನ? 2 ದಿನ ಒಟ್ಟಿಗೆ ಕೆಲಸ ಮಾಡ್ತಾರೆ. ಮಧ್ಯದಲ್ಲಿ ರವಿ 2 ದಿನ ಆದ ತಕ್ಷಣ ಕೆಲಸ ಬಿಟ್ಬಿಡ್ತಾನೆ. ಇನ್ ಬಾಲು ಒಬ್ನೇ ಉಳ್ಕೊತಾನೆ. ಹಾಗಾದ್ರೆ ರಿಮೈನಿಂಗ್ ಇರೋ ಅಂತ ಕೆಲಸನ ಬಾಲು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ? ಹೌ ಲಾಂಗ್ ವಿಲ್ ಬಾಲು ಟೇಕ್ ಟು ಫಿನಿಶ್ ದ ರಿಮೈನಿಂಗ್ ವರ್ಕ್ ಅಂತ ಕೇಳಿದ್ದಾರೆ. ಎಷ್ಟು ದಿನದಲ್ಲಿ ಬಾಲು ಆ ಕೆಲಸನ ಕಂಪ್ಲೀಟ್ ಮಾಡ್ತಾನೆ? ಸೊ ಸೇಮ್ ಕೊಟ್ಟಿರೋ ಇನ್ಫಾರ್ಮೇಶನ್ಸ್ ಅನ್ನ ಫಸ್ಟ್ ಬರ್ಕೊಳ್ಳಿ. ರವಿದು ಕೇಪಬಿಲಿಟಿ ಏನು? 12. ಅವನು 12 ದಿನದಲ್ಲಿ ಮುಗಿಸ್ತಾನೆ. ಬಾಲು ಕೇಪಬಿಲಿಟಿ ಏನು? 18 ದಿನದಲ್ಲಿ ಆ ಕೆಲಸನ ಮುಗಿಸ್ತಾನೆ. ಸೊ ಇದಕ್ಕೆ LCM ಅನ್ನ ನೀವು ತಗೊಳ್ಳಿ. 12, 18, 6 ಇಂದ ಡೈರೆಕ್ಟ್ ಮಾಡೋಣ. 6 2s 6 3s 6 into 2 12, 12 into 3 36. ಸೊ LCM ಎಷ್ಟು? 36. ನಿಮ್ಮ ಹತ್ರ ಎಷ್ಟು ಆ್ಯಪಲ್ ಇದೆ? 36 ಆ್ಯಪಲ್ ಇದೆ. ಸೊ 12ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 36 ಬರುತ್ತೆ? 3. 18ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 36 ಬರುತ್ತೆ? 2. ಹಾಗಾದ್ರೆ ಎ ಕೇಪಬಿಲಿಟಿ 3, ಬಿ ಕೇಪಬಿಲಿಟಿ ಎಷ್ಟು? 2. ಸೊ ಅವ್ರು ಏನ್ ಹೇಳಿದ್ದಾರೆ? ಇಬ್ರು 2 ದಿನ ಕೆಲಸ ಮಾಡ್ತಾರೆ ಅಂತ ಹೇಳಿದಾರಲ್ವಾ? ಎ ಅನ್ನೋದನ್ನ ರವಿ ಅಂತ ತಗೊಳ್ಳಿ, ಬಿ ಅನ್ನೋದನ್ನ ಬಾಲು ಅಂತ ತಗೊಳ್ಳಿ. ಓಕೆ, ಎ ಅನ್ನೋದನ್ನ ರವಿ, ಬಿ ಅನ್ನೋದನ್ನ ಬಾಲು. ನಿಮ್ಗೆ ಅದು ಕನ್ಫ್ಯೂಸ್ ಆಗತ್ತೆ. ನಾನು ಎ ಬಿ ಅಂತಾನೆ ಹೇಳಿ ಅದೇ ಪ್ರಾಕ್ಟೀಸ್ ಆಗೋಗಿದೆ. ಓಕೆ, ಬೇಡ. ರವಿ ಮತ್ತೆ ಬಾಲು
ಇವರಿಬ್ರದ್ದು ಕೇಪಬಿಲಿಟಿ, ರವಿ ಕೇಪಬಿಲಿಟಿ 3, ಬಾಲು ಕೇಪಬಿಲಿಟಿ 2, ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ತಿನ್ಬೋದು ಕೇಪಬಿಲಿಟಿಲಿ 5 ಆ್ಯಪಲ್ಸ್ ಅನ್ನ ಒಂದ್ ದಿನಕ್ಕೆ ಫಿನಿಶ್ ಮಾಡ್ಬೋದು. ಸೊ ಅವರಿಬ್ರು ಎಷ್ಟು ದಿನ ಒಟ್ಟಿಗೆ ವರ್ಕ್ ಮಾಡ್ತಾರೆ? 2 days ವರ್ಕ್ ಮಾಡ್ತಾರೆ. ಸೊ ಹಾಗಾದ್ರೆ ಎಷ್ಟು ಆಪಲ್ ಅನ್ನ ಕಂಪ್ಲೀಟ್ ಮಾಡ್ತಾರೆ? 10 ಆಪಲ್ಸ್ ಅಷ್ಟನ್ನ ಕಂಪ್ಲೀಟ್ ಮಾಡ್ತಾರೆ ಅಲ್ವಾ? 10 ಆಪಲ್ ಅಷ್ಟು ಕಂಪ್ಲೀಟ್ ಮಾಡ್ತಾರೆ. ಸೊ ಟೋಟಲ್ ಇರೋದೆಷ್ಟು ನಿಮ್ಮ ಹತ್ರ? 36 ಆಪಲ್ ಇದೆ. ಇಬ್ರು ವರ್ಕ್ ಮಾಡೋದು ಒಟ್ಟಿಗೆ ಎಷ್ಟು? 2 ದಿನ. ಎಷ್ಟು ಆಪಲ್ ಅನ್ನ ಮುಗಿಸಿರ್ತಾರೆ? 10. ಸೊ 36 ಮೈನಸ್ 10 ಮಾಡಿ. ಇನ್ನು ಉಳ್ಕೊಂಡಿರೋ ಆಪಲ್ ಎಷ್ಟು? 26. ಅವ್ರು ಕೇಳಿರೋದು ರಿಮೈನಿಂಗ್ ಇರೋ ಅಂತ 26 ಆಪಲ್ ನ ಫಿನಿಶ್ ಮಾಡೋದಕ್ಕೆ ಬಾಲು ಎಷ್ಟು ದಿನ ತಗೊಳ್ತಾನೆ ಅಂತ ಕೇಳಿದ್ದಾರೆ. ಒಂದ್ ದಿನಕ್ಕೆ ಬಾಲು ಕೆಪಾಸಿಟಿ ಎಷ್ಟು? ಒಂದ್ ದಿನಕ್ಕೆ ಎಷ್ಟು ಆಪಲ್ ತಿನ್ಬೋದು ಅವನು? 2 ಆಪಲ್ ಅನ್ನ ತಿನ್ಬೋದು. ಉಳ್ಕೊಂಡಿರೋದು ಎಷ್ಟು ಆಪಲ್? 26 ಆಪಲ್ ಇದೆ. ಸೊ ರಿಮೈನಿಂಗ್ ಎಷ್ಟು ಆಪಲ್ ಇದೆ? 26. ಬಾಲು ಒಂದ್ ದಿನಕ್ಕೆ ಎಷ್ಟು ಆಪಲ್ ತಿನ್ಬೋದು? 2. 2 ones 2 3s. ಸೊ ಎಷ್ಟು ದಿನ ಬೇಕು ಬಾಲುಗೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ? 13 ದಿನ ಬೇಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಅಲ್ವಾ? ನಿಧಾನಕ್ಕೆ ಏನಿಲ್ಲ, ಅಲ್ಲೇ ಇರುತ್ತೆ ಕಾನ್ಸೆಪ್ಟ್. ನಿಧಾನಕ್ಕೆ ನೋಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಈ ಕ್ವೆಶನ್ಸ್ ತುಂಬಾ ಈಸಿಯಾಗಿ ಆನ್ಸರ್ ಅನ್ನ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಹಾಗಾದ್ರೆ. ನೆಕ್ಸ್ಟ್ ಕ್ವೆಶನ್ ಆದ್ರೆ ಪ್ರಾಪರ್ ಆಗಿ ನೀವು ಕ್ವೆಶನ್ ನ ಓದ್ಬೇಕು, ಇಲ್ಲ ಅಂದ್ರೆ ಮಿಸ್ಟೇಕ್ ಆಗಿ ಹೋಗುತ್ತೆ. ಓಕೆ, ಎ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 18 days. ಫಸ್ಟ್ ನಾನು ಅದನ್ನು ಬರ್ಕೊಂಡ್ಬಿಡ್ತೀನಿ. ಎ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ? 18 ದಿನ. ಬಿ ಇನ್ 20 days. ಬಿ ಎಷ್ಟು ದಿನ? 20. ಸಿ ಎಷ್ಟು ದಿನ ಕಂಪ್ಲೀಟು? ಸಿ 30. ಕೊಟ್ಟಿರೋ ಇನ್ಫಾರ್ಮೇಶನ್ ಅದು. ಇಫ್ ಬಿ ಅಂಡ್ ಸಿ ಟುಗೆದರ್ ಸ್ಟಾರ್ಟ್ ದ ವರ್ಕ್ ಅಂಡ್ ಆರ್ ಫೋರ್ಸ್ಡ್ ಟು ಲೀವ್ ಆಫ್ಟರ್ 2 days. ಬಿ ಮತ್ತೆ ಸಿ ಕೆಲಸ ಶುರು ಮಾಡಿಬಿಟ್ಟು 2 ದಿನ ಆದ್ಮೇಲೆ ಅವರು ಕೆಲಸನ ಬಿಡ್ತಾರೆ. ದೆನ್ ನಂಬರ್ ಆಫ್ ಡೇಸ್ ಟೇಕನ್ ಬೈ ಎ ಅಲೋನ್ ಟು ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್ ಈಸ್. ಫಾರ್ ಎಕ್ಸಾಂಪಲ್, ಈಗ ಇವ್ರದ್ದು ಎಲ್ ಸಿ ಎಂ ಅನ್ನು ಫೈಂಡ್ ಔಟ್ ಮಾಡ್ಬಿಡೋಣ. 18, 20, 30ಗೆ ಎಲ್ ಸಿ ಎಂ ಅನ್ನ ಐಡೆಂಟಿಫೈ ಮಾಡೋಣ. 18, 20, 30. 2 ಇಂದನೇ ಡಿವೈಡ್ ಮಾಡೋಣ. 2 9s, 2 10s, 2 15s. ಅಗೇನ್ 5 ಇಂದ ಮಾಡ್ತೀನಿ. 9, 5 2s, 5 3s. ಅಗೇನ್ 3 ಇಂದ ಮಾಡಿ. 3 3s 2 ಆಗಿರುತ್ತೆ. 3 1. ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ. 2 into 5 10, 10 into 3 30, 30 into 3 90, 90 into 2 180. ಸೊ ಟೋಟಲ್ ಎಷ್ಟು ಬಂತು ನಿಮಗೆ? ಎಲ್ ಸಿ ಎಮ್ 180 ಬಂತು. ಟೋಟಲ್ ಆಪಲ್ ಎಷ್ಟಿದೆ ಹಾಗಾದ್ರೆ? 180 ಆಪಲ್ಸ್ ಇದೆ. ಈಗ ಅವರದ್ದು ಕೇಪಬಿಲಿಟಿ ಏನು? 18ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 180 ಬರುತ್ತೆ? 10 ಅಲ್ವಾ? 20ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 180 ಬರುತ್ತೆ? 9. 30ಗೆ 6 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 180 ಬರುತ್ತೆ. ಎ ಕೇಪಬಿಲಿಟಿ 10, ಬಿ ಕೇಪಬಿಲಿಟಿ 9, ಸಿ ಕೇಪಬಿಲಿಟಿ 6. ನೆಕ್ಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ? ಇಫ್ ಬಿ ಅಂಡ್ ಸಿ ಟುಗೆದರ್ ಸ್ಟಾರ್ಟ್ ದ ವರ್ಕ್. ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಎ ಬಿ ಸಿ ಮೂರನ್ನು ತಗೊಳ್ಳಾಗಿಲ್ಲ. ಫಸ್ಟ್ 180 ಆಪಲ್ ನ ತಿನ್ನೋದಕ್ಕೆ ಶುರು ಮಾಡೋದು ಓನ್ಲಿ ಬಿ ಅಂಡ್ ಸಿ. ಓನ್ಲಿ ಬಿ ಅಂಡ್ ಸಿ ಅವರಿಬ್ರು ಮಾತ್ರ ಶುರು ಮಾಡೋದು ಒಟ್ಟಿಗೆ. ಓಕೆ, ಬಿ ಅಂಡ್ ಸಿ, ಬಿ ಮತ್ತೆ ಸಿದು ಕೇಪಬಿಲಿಟಿ ಬರ್ಕೊಳ್ಳಿ. ಬಿ ಎಷ್ಟು? 9. ಸಿ ಕೇಪಬಿಲಿಟಿ ಎಷ್ಟು? 6. ಟೋಟಲ್ ಎಷ್ಟಾಯ್ತು? 15 ಆಪಲ್ಸ್ ನ ಅವರು ಒಂದ್ ದಿನಕ್ಕೆ ತಿನ್ಬಹುದು. ಓಕೆ, ಎಷ್ಟು ದಿನ ಕೆಲಸ ಮಾಡ್ತಾರೆ? 2 days ಕೆಲಸ ಮಾಡ್ತಾರೆ. ಸೊ ಟೋಟಲ್ ಆಪಲ್ ಎಷ್ಟಾಯ್ತು? 30 ಆಪಲ್ಸ್ ಅಷ್ಟನ್ನ ಕಂಪ್ಲೀಟ್ ಮಾಡ್ತಾರೆ ಅವರು. ಸೊ 180 ಅಲ್ಲಿ 30 ಆಪಲ್ ನ ಮೈನಸ್ ಮಾಡ್ಬೇಕು ನೀವು. 180ಲಿ ಫಸ್ಟ್ ಅವ್ರು ಇಬ್ರು ತಿನ್ ಮುಗಿಸಿರೋದು ಎಷ್ಟು? 30 ಆಪಲ್ಸ್. ಉಳ್ಕೊಂಡಿರೋ ಆಪಲ್ ಎಷ್ಟು ನಿಮ್ಗೆ? 150 ಆಪಲ್ ಉಳ್ಕೊಂಡಿದೆ. 150 ಆಪಲ್ಸ್ ಉಳ್ಕೊಂಡಿದೆ. ನೆಕ್ಸ್ಟ್ ಕೇಳಿರೋದು ಅವರಿಬ್ರು ಕೆಲಸ ಬಿಟ್ಟಾದ್ಮೇಲೆ ಬಿ ಕೆಲಸ ಶುರು ಮಾಡ್ತಾನೆ ಆಪಲ್ ತಿನ್ನೋದಕ್ಕೆ. ಹಾಗಾದ್ರೆ 150 ಆಪಲ್ ನ ತಿನ್ನೋದಕ್ಕೆ ಎ ಕೆಲಸ ಶುರು ಮಾಡ್ತಾನೆ. 150 ಆಪಲ್ ನ ಎ ತಿನ್ನೋದಕ್ಕೆ ಎಷ್ಟು ದಿನ ತಗೊಳ್ತಾರೆ? ಸೊ ಟೋಟಲ್ ಇರೋಂಥದ್ದು ಎಷ್ಟು ಆಪಲ್ಸ್? ಇನ್ನು 150. ಎ ಕೇಪಬಿಲಿಟಿ ಎಷ್ಟಿದೆ ಒಂದ್ ದಿನಕ್ಕೆ? 10 ಇದೆ. 10 ಇಂದ ಡಿವೈಡ್ ಮಾಡಿ ಅಷ್ಟೇ. ಸೊ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ? 15 days ಅಲ್ಲಿ ಅದಷ್ಟು ಆಪಲ್ಸ್ ನ ತಿಂತಾನೆ. ಸೊ ಆನ್ಸರ್ ಏನಾಯ್ತು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈಸಿ ಇದೆ ಅಲ್ಲ? ಕಾನ್ಸೆಪ್ಟ್ ಪ್ರಾಪರ್ ಆಗಿ ಗೊತ್ತಿರ್ಬೇಕಷ್ಟೇ ನಿಮ್ಗೆ. ನೆಕ್ಸ್ಟ್
ಈಗ ಮೆನ್ ಮತ್ತೆ ವುಮನ್ ಈ ರೀತಿದು ಕ್ವೆಶನ್ಸ್ ಅನ್ನು ಕೂಡ ಸಮ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ನೋಡ್ಕೊಳ್ಳಿ. 2 men or 3 women can complete a job in 96 days. Then 6 men and 7 women will complete the same job in how many days? ಸೊ ಈ ಮೆನ್ ಮತ್ತೆ ವುಮನ್ ಅಲ್ಲಿ ನೋಡಿ, ಇಲ್ಲಿ ಆರ್ ಇದೆ, ಇಲ್ಲಿ ಆ್ಯಂಡ್ ಇದೆ. ಸೊ ಆರ್ ಮತ್ತೆ ಆ್ಯಂಡ್ ಕಾನ್ಸೆಪ್ಟ್ ಈ ಮೆನ್ ಅಂಡ್ ವುಮನ್ ಅಲ್ಲಿ ಬಂದಾಗ ಜಸ್ಟ್ ನೀವು ಈ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ಬೈ ಆರ್, ಆ್ಯಂಡ್ ಬೈ ಆರ್. ಆ್ಯಂಡ್ ಅಂತ ಏನ್ ಕೊಟ್ಟಿರ್ತಾನೆ ಅದನ್ನ ನ್ಯೂಮರೇಟರ್ ಅಲ್ಲಿ ಬರಿಬೇಕು, ಆರ್ ಅಂತ ಏನ್ ಕೊಟ್ಟಿರ್ತಾನೆ ಅದನ್ನ ಡಿನಾಮಿನೇಟರ್. ಆ್ಯಂಡ್ ಅಲ್ಲಿ 6 ಮೆನ್ ಇದೆ ಅಲ್ವಾ, ಸೊ 6 ಬೈ ಆರ್ ಅಲ್ಲಿ ಎಷ್ಟು ಮೆನ್ ಇದೆ 2 ಪ್ಲಸ್ ಆ್ಯಂಡ್ ಅಲ್ಲಿ ಎಷ್ಟು ವುಮನ್ಸ್ ಇದೆ 7, ಆರ್ ಅಲ್ಲಿ ಎಷ್ಟು ವುಮನ್ಸ್ ಇದೆ 3. ಓಕೆ, ಇದಕ್ಕೆ ಡೇಸ್ ಎಷ್ಟು ದಿನ ಅಂತ ನಾವು ಎಷ್ಟು ಡೇಸ್, ಹೌ ಮೆನಿ ಡೇಸ್ ಅಂತ ಕೇಳಿದ್ದಾರೆ. ಸೊ ಇಂಟು ಡಿ, ಟೋಟಲ್ ಆಗಿ ಅವ್ರು ತಗೊಳ್ಳೋ ಡೇಸ್ ಎಷ್ಟು ಕೊಟ್ಟಿದ್ದಾರೆ 96. ಸೊ ಈ ಈಕ್ವೇಶನ್ ಅನ್ನ ಸಿಂಪ್ಲಿಫೈ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ, 2 1s 2 3s. ಸೊ ಈಗ LCM ತೆಗಿಬೋದಲ್ವಾ, 3ನ LCM ತೆಗಿತೀನಿ. ಸೊ 3 LCM ತಗೊಂಡ್ರೆ 3 × 3 9 ಪ್ಲಸ್ 3 3 ಕ್ಯಾನ್ಸಲ್ ಆದ್ರೆ ಉಳ್ಕೊಳ್ಳೋದು 7. LCM ಎಲ್ಲ ತೆಗೆದು ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಓಕೆ, ಯಾ, ಡಿ ಫೈಂಡ್ ಔಟ್ ಮಾಡ್ಬೇಕೀಗ. 9 ಪ್ಲಸ್ 7 ಅಂದ್ರೆ ಎಷ್ಟಾಯ್ತು 16D. ಈ 3ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 96 × 3, 96 × 3. ಸೊ ನಮಗೆ ಬೇಕಾಗಿರೋದು ಡಿ 96 × 3 by 16, 96 × 3 by 16. ಎಸ್ ಎಸ್. ಈಗ ನಾವು 18 ಕೆಳಗಡೆ ಡಿನಾಮಿನೇಟರ್ 16 ಇದೆ, 16 ಇಂದ ಎಷ್ಟರಲ್ಲಿ 96, 16 6 96 ಅಲ್ವಾ, 16 6 96, 6 3 ಎಷ್ಟಾಯ್ತಾಗಾದ್ರೆ 18. ಸೊ ಎಷ್ಟು ಡೇಸ್ ಆಯ್ತಾಗಾದ್ರೆ 18 ಡೇಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 16 6 96, 6 × 3 18. ಯಾ, ಈ ರೀತಿ ನಾವು ಮೆನ್ ಮತ್ತೆ ವುಮೆನ್ ಅನ್ನ ಈ ಆ್ಯಂಡ್ ಮತ್ತೆ ಆರ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಆನ್ಸರ್ ಅನ್ನ ಕಂಡುಹಿಡಬಹುದು. ಇನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮೆನ್ ಮತ್ತೆ ವುಮನ್, ಆರ್ ಮತ್ತೆ ಆ್ಯಂಡ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಈ ಫಾರ್ಮ್ಯಾಟ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದೇ ರೀತಿದು ಇನ್ನೊಂದು ಕ್ವೆಶನ್ಸ್ ಅನ್ನ ನೋಡೋಣ. 4 men and 5 women can complete a wall in 123 days. How long will it take for 5 men and 4 women to do the same work? 4 ಜನ ಗಂಡಸರು 5 ಜನ ಹೆಂಗಸರು ಅಥವಾ ಅಂತ ಕೊಟ್ಟಿದ್ದಾರೆ. 4 ಜನ ಗಂಡಸರು ಆರ್, 5 ಜನ ಹೆಂಗಸರು ಒಂದು ವಾಲ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ 123 ಡೇಸ್ ತಗೋತಾರೆ ಅಲ್ವಾ. ಹಾಗಾದ್ರೆ ಒಟ್ಟಿಗೆ 5 ಜನ ಗಂಡಸರು ಮತ್ತೆ 4 ಜನ ಹೆಂಗಸರು ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂದ್ರೆ ಎಷ್ಟು ದಿನ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ಮತ್ತೆ ಆರ್ ಕಾನ್ಸೆಪ್ಟು, ಆ್ಯಂಡ್ ಬೈ ಆರ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡೋಣ. ಆ್ಯಂಡ್ ಅಲ್ಲಿ ಮೆನ್ ಎಷ್ಟು ಕೊಟ್ಟಿದ್ದಾರೆ 5 ಕೊಟ್ಟಿದ್ದಾರೆ, ಆರ್ ಅಲ್ಲಿ ಮೆನ್ ಎಷ್ಟು ಕೊಟ್ಟಿದ್ದಾರೆ 4 ಪ್ಲಸ್ ಆ್ಯಂಡ್ ಅಲ್ಲಿ ವುಮನ್ ಎಷ್ಟಿದೆ 4 ಬೈ ಮೆನ್ ಎಷ್ಟಿದೆ 5 ಇಂಟು ಡಿ, ಎಷ್ಟು ದಿನ ಕೇಳಿದ್ದಾರೆ ಇಂಟು ಡಿ, ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಕೊಟ್ಟಿದ್ದಾರೆ 123. ಯಾ, ಈಗ ಇದನ್ನ ಸಿಂಪ್ಲಿಫೈ ಮಾಡಿ, ಟೇಕ್ LCM. LCM ಎಷ್ಟು ಬರುತ್ತೆ 5 4s 20, 4 ಇಂದ ಇದನ್ನ ಡಿವೈಡ್ ಮಾಡಿ 4 5s 5 ಉಳ್ಕೊಳ್ಳುತ್ತೆ, 5 5 5 × 5 25, 5 4s 20, 4 4s 16 into D is equal to 123. So ಇದೆರಡು ಆಡ್ ಅಪ್ ಮಾಡಿ 25 plus 16 41D. ಈ 20ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 123 into 20. ಸೊ ಸಿಂಪ್ಲಿಫೈ ಮಾಡೋಣ. ಡಿ ಬೇಕು ನಮಗೆ 123 into 20 by 41. 41 ಇಂದ ಡಿವೈಡ್ ಆಗುತ್ತಾ ನೋಡಿ, ಇಲ್ಲಿ 3 ಇರೋದ್ರಿಂದ 41 3s ಆಗುತ್ತಲ್ವಾ. 41 into 3 ಮಾಡಿದ್ರೆ 123 ಬರುತ್ತೆ. ಸೊ 41s 1, 41 3s 123. ಸೊ 20 into 3 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 60. ಸೊ 60 ಡೇಸ್ ಅಲ್ಲಿ ಆ ವರ್ಕ್ ಅನ್ನ ಅವರು ಕಂಪ್ಲೀಟ್ ಮಾಡ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಸ್, ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ಇನ್ನು ನೆಕ್ಸ್ಟ್
ಹೈಯರ್ ಎಂಡ್ ಅಲ್ಲಿ ಏನೇನು ಕ್ವೆಶನ್ಸ್ ಕೇಳ್ತಾರೆ ಟೈಮ್ ಅಂಡ್ ವರ್ಕ್ ಅಲ್ಲಿ, ಇನ್ನು ಯಾವ್ಯಾವ ರೀತಿ ಡಿಫ್ರೆಂಟ್ ಆಗಿರೋ ಕ್ವೆಶನ್ಸ್ ಅನ್ನ ಕೇಳ್ಬೋದು, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಹಾಗೆ ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ NTPC ಎಕ್ಸಾಮ್ ಆಗಿರ್ಬೋದು ಅಥವಾ PGCET ಎಕ್ಸಾಮ್ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟು ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ದೇ ಒಂದು ಇದನ್ನ ಮಾಡ್ತೀನಿ, ವಿಡಿಯೋನ ಮಾಡ್ತೀನಿ. ಆ ಕ್ವೆಶನ್ ಪೇಪರ್ ಇಟ್ಕೊಂಡು ಆ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಆಗ ನಿಮ್ಗೆ ಯಾವ್ಯಾವ ಎಕ್ಸಾಮ್ ಅಲ್ಲಿ ಯಾವ್ಯಾವ ರೀತಿ ಕ್ವೆಶನ್ಸ್ ಕೊಡ್ತಾರೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ, ಕಾನ್ಸೆಪ್ಟ್ಸ್ ಈಸಿ ಅನಿಸ್ತಾ ಇದೆ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.